ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ಟಾಪಿಕ್ ಬಂದು ಮುಖ್ಯವಾಗಿ ನಿಮ್ಮ ಪರ್ಸನಿನ ಮನಸ್ಸಿನಲ್ಲಿ ನೀವಿದ್ದೀರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಮೂರನೇ ವ್ಯಕ್ತಿಯ ಒಂದು ಕೈವಾಡ ಏನಾದರೂ ನಿಮ್ಮ ಲೈಫಲ್ಲಿ ಆಗ್ತಿದೆಯಾ. ಕೆಲವ್ರಿಗೆ ನೋಡಿ ನೋ ಕಮ್ಯುನಿಕೇಷನ್ ಝೋನಲ್ಲಿ ಇರ್ತಾರೆ ಅಥವಾ ಸರಿಯಾಗಿ ಮಾತುಕತೆ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ ಜೊತೆ ನಡೀತಾ ಇರೋದಿಲ್ಲ. ಆ್ಯಂಡ್ ತುಂಬಾ ಈಗೋಯಿಸ್ಟಿಕ್ ಆಗಿರ್ತಾರೆ. ನಿಮ್ಮ ಏನೇ ಒಂದು ಕೇಳಿದ್ರೂ ಅವರು ಸರಿಯಾದ ಒಂದು ಉತ್ತರ ಅಂತಕ್ಕಂಥದ್ದು ಕೊಡ್ತಾ ಇರೋದಿಲ್ಲ. ನಿಮಗೊಂಥರ ಹೇಳಬೇಕು ಅಂತಂದರೆ ತುಂಬ ಇರಿಟೇಟ್ ಆಗೋದು ಅಥವಾ ಏನು ನಡೀತಾ ಇದೆ ಇವ್ರ ಜೀವನದಲ್ಲಿ ಅನ್ನೋ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಆಗಿರ್ಬೋದು. ಸೊ ಇದೆಲ್ಲವನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಏನು ಎಕ್ಸಾಕ್ಟ್ಲಿ ನಡೀತಾ ಇದೆ ಅವರ ಒಂದು ಮನಸ್ಸಿನಲ್ಲಿ. ನೀವಿದ್ದೀರಾ ಅಥವಾ ಬೇರೆ ಯಾರಾದರೂ ವ್ಯಕ್ತಿ ಜೊತೆ ಅವರ ಒಂದು ಸಂಬಂಧ ಅಂತಕ್ಕಂಥದ್ದು ಇದೆಯಾ, ಇದೆಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕಾದವರು ಸ್ಕ್ರೀನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸ್ಲಾಟ್ಸ್ನ ಬುಕ್ ಮಾಡ್ಕೋಬೇಕು. ಆ್ಯಂಡ್ ವಿಡಿಯೋವನ್ನು ಕೊನೆ ತನಕ ನೋಡಿ. ನಾನು ನಿಮಗೆ ಒಂದು ಸಕ್ಸಸ್ ಆಗೋದಕ್ಕೆ ಒಂದು ಮುಖ್ಯವಾದ ಒಂದು ಬ್ರೇಸ್ಲೆಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸುಮಾರು ಜನ ಅದನ್ನು ಆರ್ಡರ್ ಮಾಡಿದ್ರಿ, ಪರ್ಚೇಸು ಮಾಡಿದ್ರಿ, ಅಂತ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಸಹ ನನಗೆ ಎಷ್ಟೋ ಜನ DMs ಮಾಡಿದ್ರಿ. ಬಹಳ ಸಂತೋಷ ಆಯಿತು. ಸೊ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದೆ. ನಾನು ನಿಮಗೆ ಒಂದು ಅದ್ಭುತವಾದ ಒಂದು ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಬಗ್ಗೆ ಆಲೋಚನೆಯನ್ನು ಮಾಡಿ, ಥಿಂಕ್ ಮಾಡಿ. ಆ ಒಂದು ವ್ಯಕ್ತಿ ಬಗ್ಗೆ ಮನಸ್ಸಾರಿ ಥಿಂಕ್ ಮಾಡಿ. ಆ ಒಂದು ವ್ಯಕ್ತಿ ಈ ಕ್ಷಣಕ್ಕೆ ಈ ಒಂದು ಭಾವನೆ ಏನಿದೆ ನಿಮ್ಮ ಬಗ್ಗೆ ನೋಡೋಣ. ನಿಮ್ಮ ವ್ಯಕ್ತಿಯ ಭಾವನೆ ಏನಿದೆ ಅವರ ಮನಸ್ಸಿನಲ್ಲಿ. ನೀವೇ ಇದ್ದೀರಾ ಅಥವಾ ಬೇರೆ ಏನಾದರೂ ನಡೀತಾ ಇದೆಯಾ ನಿಮ್ಮ ಪರ್ಸನಿನ ಲೈಫಲ್ಲಿ? ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ. ಏನು ಯೂನಿವರ್ಸಲ್ ಮೆಸೇಜಸ್ ಇದೆ, ಯಾವ ಎನರ್ಜೀಸ್ ಇದೆ ತಿಳ್ಕೊಳ್ಳೋಣ. ಯೂನಿವರ್ಸ್ ಗೈಡ್ ಮಾಡಿ. ಸೊ ನಿಮ್ಮ ಪರ್ಸನಿನ ಎನರ್ಜೀಸ್ ಇದಾಗಿರುತ್ತೆ. ಹಾಗೆ ನಿಮ್ಮ ಎನರ್ಜೀಸ್ನ ಸಹ ನಾನು ಇವಾಗ ಪಿಕ್ ಮಾಡ್ತೀನಿ. ನಿಮ್ಮ ಎನರ್ಜೀಸ್, ನಿಮ್ಮ ಮೈಂಡ್ಸೆಟ್, ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಯೂನಿವರ್ಸ್ ಗೈಡ್ ಮಾಡಿ. ನಿಮ್ಮ ಪರಿಸ್ಥಿತಿ ಯಾವ ಥರ ಇದೆ, ನಿಮ್ಮ ಎನರ್ಜೀಸ್ ಯಾವ ಥರ ಇದೆ. ಬಹಳ ಮುಖ್ಯವಾಗಿ ನಿಮ್ಮ ಮತ್ತು ನಿಮ್ಮ ಪರ್ಸನಿನ ಎನರ್ಜೀಸ್ನ ಒಟ್ಟಿಗೆ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಅವರ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಎಷ್ಟೋ ಜನ ಅದನ್ನು ಮಿಸ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಎರಡೂ ಕಡೆಯಿಂದ ಏನು ನಡೀತಾ ಇದೆ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ತಿಳಿದಾಗ ಮಾತ್ರ ಒಂದು ಜಡ್ಜ್ಮೆಂಟ್ ಬರೋದಕ್ಕೆ ಸಾಧ್ಯ. ನೋಡಿ, ಜಡ್ಜ್ಮೆಂಟ್ ಕಾರ್ಡ್ ಕೂಡ ಬಂದಿದೆ. ಓಕೆ, ಇದು ನಿಮ್ಮ ಎನರ್ಜೀಸ್ನ ನಾನು ಪಿಕ್ ಮಾಡಿದ್ದೀನಿ ಇಲ್ಲಿ. ಸೊ ವೀಕ್ಷಕರೇ, ಮೊದಲನೇದಾಗಿ ಹೇಳ್ತೀನಿ, ನಿಮ್ಮ ವ್ಯಕ್ತಿಯ ಒಂದು ಎನರ್ಜೀಸ್ನ ನಾನು ನೋಡ್ತಾ ಇರೋದು ಇಲ್ಲಿ ಬಹಳ ಕನ್ಫ್ಯೂಷನ್, ಗೊಂದಲ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅನುಮಾನ ಪಟ್ಟಂಗೆ ನಿಮ್ಮ ಒಂದು ಪರ್ಸನ್ ಒಂದು 2 ಆಪ್ಷನ್ಸ್ ನಡುವೆ ಸಿಕ್ಕಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರಿಗೆ ಯಾವ ಥರ ಅಂತಂದರೆ, ನೀವು ಅಲ್ಲದೇ ಇನ್ನೊಬ್ಬ ಒಂದು ವ್ಯಕ್ತಿ ಜೊತೆ ಸಹ ಇವರ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಆ ವ್ಯಕ್ತಿ ಬೇಕಾ ಅಥವಾ ನೀವು ಬೇಕಾ, ಯಾರ ಜೊತೆ ಇದ್ದರೆ ನನಗೆ ಒಳಿತಾಗುತ್ತೆ, ಯಾರ ಜೊತೆ ನನಗೆ ಕಂಫರ್ಟ್ ಇರುತ್ತೆ, ಈ ಎಲ್ಲ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಸ್ಟ್ರೆಸ್ ಅಂತಕ್ಕಂಥದ್ದು ತಗೋತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಬಹಳ ಒಂದು ಸ್ಟ್ರೆಸ್ಫುಲ್ ಆಗಿದೆ. ಅವ್ರಿಗೆ ಡಿಸೈಡ್ ಮಾಡೋದಕ್ಕಾಗ್ತಾ ಇಲ್ಲ. ಇದು ಕೆಲವರ ವಿಚಾರದಲ್ಲಿ ನನಗೆ ಇಂಟ್ಯೂಷನ್ ಬರ್ತಾ ಇರೋ ಪ್ರಕಾರ ನೀವು ಇದ್ದೀರಾ, ಪ್ಲಸ್ ಅವರ ಮನೆಯಲ್ಲಿ ತೋರಿಸುವಂಥ ಪ್ರಪೋಸಲ್ಸ್ ಸಹ ಇಲ್ಲಿ ಇದೆ. ಇದು ಬಹಳ ಒಬ್ಬರು ಜನರ ಜೀವನದಲ್ಲಿ ಈ ಥರ ನಡೀತಾ ಇದೆ. ಇಲ್ಲಿ ನೀವು ಇದ್ದೀರಾ, ಜೊತೆಗೆ ಅವರ ಒಂದು ಮನೆಯವರು ಏನೋ ಒಂದು ಪ್ರಪೋಸಲ್ನ ತೋರಿಸ್ತಾ ಇದ್ದಾರೆ. ಇಲ್ಲ, ಈ ಪರ್ಸನ್ನ ಮದುವೆ ಆಗಬೇಕು ನೀನು ಅಂತ ಏನು ಒತ್ತಾಯ ಮಾಡ್ತಾ ಇದ್ದಾರೆ. ಓಕೆ, ಮ್ಯಾಚಸ್ ಏನು ಮನೆಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಆ ಒಂದು ಎನರ್ಜೀಸ್ ಸಹ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇಲ್ಲಿ 2 ರೀತಿಯಲ್ಲಿ ಕಂಡು ಬರ್ತಾ ಇದೆ ನನಗೆ. ಒಂದು, 2 ಪರ್ಸನ್ ಇದ್ದಾರೆ, ಇನ್ನೊಂದು ನೀವಿದ್ದೀರಾ, ಜೊತೆಗೆ ಅವರ ಮನೆಯಲ್ಲಿ ತೋರಿಸ್ತಾ ಇರ್ತಕ್ಕಂಥ ಮ್ಯಾಚಸ್ ಏನಿದೆ ಪ್ರಪೋಸಲ್ಸ್ಗೆ, ಆ ಒಂದು ಎನರ್ಜೀಸ್ ಇಲ್ಲಿ
ಕಂಡು ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಒಂಥರ ಅವ್ರಿಗೆ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ, ಯಾರ ಜೊತೆ ಹೋಗಬೇಕು, ಇಲ್ಲಿ ಪೇರೆಂಟ್ಸ್ ಮಾತು ಕೇಳಬೇಕಾ ಅಥವಾ ನಿಮ್ಮ ಮಾತು ಕೇಳಬೇಕಾ ಅನ್ನೋ ಒಂದು ತುಂಬ ಗೊಂದಲದಲ್ಲಿದ್ದಾರೆ. ಆ್ಯಂಡ್ ಅದಕ್ಕೆ ನೋಡಿ ನಿಮ್ಮ ಪರ್ಸನ್ ಬಹಳ ನೊಂದಿರೋದು. ಯಾಕೆ ಅವರು ಸರಿಗೆ ನಡ್ಕೋತಾ ಇಲ್ಲ ಆ್ಯಂಡ್ ಸರಿಗೆ ಅವೈಲಬಲ್ ಇಲ್ಲ ಅಂತ ನೋಡೋದಾದರೆ, ಎಮೋಷ್ನಲಿ ಸಿಕ್ಕಾಪಟ್ಟೆ ಡ್ರೈನ್ ಆಗಿದ್ದಾರೆ ನಿಮ್ಮ ಪರ್ಸನ್. ಓಕೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇವ್ರಿಗೆ ಮುಂದೆ ಹೋಗಬೇಕು, ಆದರೆ ನಾನು ಹೊಸ ಜೀವನವನ್ನು ತೊಗೊಂಡು ಹೋಗಬೇಕಾ ಅಥವಾ ನಿಮ್ಮ ಒಂದು ಹಳೆಯ ನೆನಪುಗಳ ಜೊತೆ ಬದುಕಬೇಕಾ ಅನ್ನೋ ಒಂದು ಕೊರಗು ಇವ್ರಿಗೆ ತುಂಬ ಕಾಡ್ತಾ ಇದೆ. ಹೇಗೆ ನಾನು ಮುಂದೆ ಹೋಗೋದು, ಇಷ್ಟು ಭಾರವಾದ ಮನಸ್ಸು. ಅದಕ್ಕೆ ನೋಡಿ ನಿಮ್ಮ ವ್ಯಕ್ತಿಯ ಒಂದು ನೆಗೆಟಿವ್ ಬಿಹೇವಿಯರ್ಗೆ ನೋಡಿ, ಇದು ನೋಡ್ಬೋದು, ವ್ಯಕ್ತಿಯ ಫುಲ್ ಒಂದು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿರೋದು. ಸೊ ಇಲ್ಲಿ ಏನಾಗ್ತಿದೆ, ಆ ವ್ಯಕ್ತಿಯ ಫುಲ್ಲು ಒಂದು ವ್ಯಕ್ತಿತ್ವನೇ ಒಂಥರ ನೆಗೆಟಿವ್ ಶೇಡಿಗೆ ಹೋಗ್ತಾ ಇದೆ. ಯಾಕಂದರೆ ಜೀವನದಲ್ಲಿ ಅವ್ರಿಗೆ ಅರ್ಥ ಆಗ್ತಿಲ್ಲ, ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ಇಲ್ಲ. ಸುಮ್ಮನೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆ ಸಹ ಅವರು ಒಂದು ರೀತಿ ಹೇಳಬೇಕು ಅಂದರೆ ಆಟ ಆಡ್ತಾ ಇದ್ದಾರೆ. ಅಂದರೆ ಬೇಕು ಅಂತ ಆಟ ಆಡ್ತಾ ಇಲ್ಲ. ಓಕೆ. ಅವರು ಯಾವುದೇ ವಿಚಾರ ಇಲ್ಲಿ ಬೇಕು ಅಂತ ಮಾಡ್ತಿಲ್ಲ, ಪರಿಸ್ಥಿತಿ ಸಂದರ್ಭಗಳು ಅವ್ರಿಗೆ ಈ ರೀತಿ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡ್ತಿದೆ. ಅದಕ್ಕೆ ನೋಡಿ ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು, ಕೋಪ. ಯಾಕೆ ಇದು ಈ ಎನರ್ಜೀಸ್ ಬರ್ತಾ ಇದೆ ಅಂತಂದರೆ, ಮೇಯ್ನಾಗಿ ಅವ್ರಿಗೆ ಆಗ್ತಿಲ್ಲ ತಡ್ಕೊಳ್ಳೋಕ್ಕೆ. ಮನುಷ್ಯ ತಮ್ಮ ಎಮೋಷನ್ಸ್ನ ತಕ್ಕ ಮಟ್ಟಿಗೆ ಬಚ್ಚಿಡ್ಬೋದು, ಒಪ್ಕೋತೀನಿ. ಆದರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎಲ್ಲನೂ ಅದನ್ನು ಹೊರಗಡೆ ಹಾಕ್ಬಿಡ್ತಾರೆ. ಆ ಒಂದು ಸಿಟ್ಟು ಕೋಪನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅದಕ್ಕೆ ನೋಡಿ ನಿಮ್ಮ ಪರ್ಸನ್ನು ನೀವು ಬೇಕಂದಾಗಲೇ ನಿಮ್ಮ ಕೈಗೆ ಸಿಗಲ್ಲ. ಅವರು ನೀವೇನೋ ಇಂಪಾರ್ಟೆಂಟ್ ಹೇಳಬೇಕು, ಏನೋ ಮಾತಾಡಬೇಕು, ಭೇಟಿ ಆಗೋಣ ಬನ್ನಿ ಅಂದರೆ ಸಿಗೋದಿಲ್ಲ ಅವರು. ಸೊ ಆ ಥರ ಪರಿಸ್ಥಿತಿ ಇದೆ. ಬಟ್ ಎಸ್, ಒಂದು ಅವಕಾಶ ಅಂತೂ ಸಿಗುತ್ತೆ ವೀಕ್ಷಕರೇ. ಸೊ ಈ ಪರ್ಸನ್ ಲೈಫಲ್ಲಿ ಏನೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್, ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ ಅವ್ರ ಮನಸ್ಥಿತಿ, ಕೋಪ ಬರ್ತಾಯಿದೆ, ಸಿಟ್ಟು ಬರ್ತಾಯಿದೆ, ಏನೇ ಆದ್ರೂ ಒಂದು ಚಾನ್ಸ್, ಒಂದು ಅವಕಾಶ ಅಂತಕ್ಕಂಥದ್ದು ಅವ್ರು ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಎನರ್ಜೀಸ್ನ ನೋಡೋದಾದರೆ, ನಿಮಗೂ ಸಹ ನಾನು ಹೇಳ್ದಂಗೆ ಮನೆಯಲ್ಲಿ ಸಹ ನಿಮಗೆ ತುಂಬಾ ಪ್ರೆಷರ್ ಆಗ್ತಾ ಇದೆ. ತಾಯಿ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ, ಪ್ರೀತಿ ವಿಚಾರದಲ್ಲಿ ತುಂಬ ಪ್ರೆಷರನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ನಿಮಗೆ ಹೇಳ್ಕೊಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಆ್ಯಂಡ್ ಪೇರೆಂಟ್ಸ್ ಅರ್ಥ ಮಾಡ್ಕೋತಾರೆ ಅಂದರೆ ಅವರು ಸಹ ನಿಮ್ಮನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ಇಲ್ಲ, ನೀನೇ ತಪ್ಪು, ನೀನು ನಡ್ಕೊಳ್ಳೋ ರೀತಿಯೇ ಸರಿ ಇಲ್ಲ ಅಂತ ನಿಮ್ಮ ಮೇಲೆ ಆ ಒಂದು ಅಪವಾದ ಅಂತಕ್ಕಂಥದ್ದು ತುಂಬ ಬರ್ತಾ ಇದೆ. ಸೊ ಈ ಎನರ್ಜೀಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಆದರೆ ನಿಮಗೆ ನಾನೇನು ಹೇಳ್ತೀನಿ, ಇಲ್ಲೂ ಕನ್ಫ್ಯೂಷನ್ ಇದೆ, ಇಲ್ಲೂ ಕನ್ಫ್ಯೂಷನ್ ಇದೆ. ಅದಕ್ಕೆ ನೋಡಿ ಎಲ್ಲ 2 ಕಾರ್ಡ್ಸ್ ಯಾಕೆ ಬಂದಿದೆ, 2 ಆಪ್ಷನ್ಸ್ ಅಂದರೆ ನೋಡಿ ಇದಕ್ಕೇ ಅವ್ರಿಗೂ ಕನ್ಫ್ಯೂಷನ್ಸ್ ಇದೆ, ನಿಮಗೂ ಕನ್ಫ್ಯೂಷನ್ಸ್ ಇದೆ. ಅಥವಾ ಈ ವ್ಯಕ್ತಿನ ಬಿಟ್ಟು ನಾನು ಮೂವ್ ಆನ್ ಆಗಬೇಕಾ, ಬಟ್ ಅದಾಗುತ್ತಾ ಫಸ್ಟ್ ಆಫ್ ಆಲು ಅನ್ನೋದು ಸಹ ನಿಮಗೆ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಆದರೆ ಇಬ್ಬರ ಜೀವನದಲ್ಲೂ ಇಲ್ಲೊಂದು ಅವಕಾಶ ಸಿಗ್ತಾ ಇದೆ, ಇಲ್ಲೊಂದು ಅವಕಾಶ ಸಿಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಿದೆ, ಎಷ್ಟೇ ಕನ್ಫ್ಯೂಷನ್ಸ್ ಇದ್ರೂ ಒಂದು ನಿರ್ಧಾರಕ್ಕೆ ಬರ್ತೀರಾ. ಇಲ್ಲ, ನನ್ನ ಲೈಫ್ ನಾನು ನೋಡ್ಕೋಬೇಕು, ನನಗೇನು ಬೇಕು, ನನಗೇನು ಖುಷಿ ಕೊಡುತ್ತೆ ಅದನ್ನೇ ನಾನು ಸ್ವೀಕಾರ ಮಾಡೋದು ಅಂತಕ್ಕಂಥದ್ದು ವಿಚಾರ ಇಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ವೀಕ್ಷಕರೇ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದರೆ ಎನಿವೇಸ್ ನಿಮಗೆ ಮತ್ತು ಅವ್ರಿಗೆ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ ಫ್ಯೂಚರಲ್ಲಿ. ಸೊ ಖಂಡಿತ ಒಳ್ಳೆಯದಾಗುತ್ತೆ. ಸೊ ನೀವೇನೇನು ಅಂದ್ಕೊಂಡಿದ್ರಿ, ಆ ಒಂದು ಆಸೆ ಆಕಾಂಕ್ಷೆಗಳೆಲ್ಲನೂ ನಿಮಗೆ ಅದು ನೆರವೇರುತ್ತೆ. ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ಡಿಯರ್ ಏಂಜಲ್ಸ್, ನಮ್ಮ ವೀಕ್ಷಕರಿಗೆ ಯಾವ ಒಂದು ಗೈಡೆನ್ಸ್ ಏನಾಗ್ಬೋದು, ಮುಂದೆ ಏನು ಆ್ಯಕ್ಷನ್ನ ಇವರು ತೊಗೋಬೇಕಾಗತ್ತೆ. ಮೆಟಟ್ರಾನ್ ಏಂಜಲ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ. ಸೊ ಇಲ್ಲಿ ಏನಂದರೆ, ನೀವೇನು ಒಳ್ಳೆ ರೀತಿಯಲ್ಲಿ ಆ್ಯಕ್ಷನನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ತೊಗೊಳ್ಳಿ. ಆ್ಯಂಡ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಕೆಲವೊಂದು ಸೈನ್ಸ್ ಕಾಣಿಸುತ್ತೆ. ನೀವೇನೋ ಒಂದು ಪ್ರೇಯರ್ ಮಾಡ್ಕೊಂಡಿರ್ತೀರ, ಉದಾಹರಣೆಗೆ ಅದು ಬಂದುಬಿಟ್ಟು ನಿಮಗೆ ಏಂಜಲಿಕ್ ನಂಬರ್ಸ್ ಆಗಿರ್ಬೋದು, 111, 222 ಅಥವಾ ಇನ್ನೊಂದೇನೋ ಒಂದು ಕಾಣಿಸುತ್ತೆ ನಿಮಗೆ, ಆ ಒಂದು ನಂಬರ್ಸು, ಏಂಜಲ್ ನಂಬರ್ಸ್ ಯೂನಿವರ್ಸ್ ಕಡೆಯಿಂದ. ಸೊ ಅವಾಗ ನೀವೇನು ಅಂದ್ಕೋಬೋದು, ಎಸ್ ಓಕೆ, ನಂದೇನೋ ಒಂದು ನಡೀತಾ ಇದೆ, ಏನು ಅಂತ ಅದು ನೋಡಿದ್ರೆ ಸಿಚುವೇಶನ್ ಇಂಪ್ರೂವ್ ಆಗ್ತಿದೆ ಅಂತ ಏಂಜಲ್ಸ್ ತಿಳಿಸ್ತಾ ಇದ್ದಾರೆ. ಓಕೆ. ಸೊ ಹಾಗಾಗಿ ತಾಳ್ಮೆಯಿಂದ ಇರಿ. ಆ್ಯಂಡ್ ನಿಮಗೇನಾದರೂ ಏಂಜಲ್ ನಂಬರ್ಸ್ ಎಲ್ಲ ಕಡೆ ಕಾಣಿಸ್ತಾ ಇದೆ ಅಂತಂದರೆ, ಯಾವ ನಂಬರ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಓಕೆ.
ರೈಟ್ ವೀಕ್ಷಕರೇ, ಇದಾಗಿತ್ತು ನಿಮ್ಮ ರೀಡಿಂಗ್. ಹಾಗೆ ವೀಕ್ಷಕರೇ, ಮುಖ್ಯವಾಗಿ ನಾನು ಹೇಳಿದೆ ಒಂದು ಟಿಪ್ಪನ್ನು ಕೊಡ್ತೀನಿ ನಿಮಗೆ ಅಂತ, ಸಕ್ಸಸ್ ಬ್ರೇಸ್ಲೆಟ್ ಅಂತ ನೀವು ನೋಡ್ಬೋದು ಇಲ್ಲಿ. ಇದು ಮುಖ್ಯವಾಗಿ ಯಾಕೆ ಯೂಸ್ ಮಾಡ್ತೀವಿ ನಾವು ಅಂತಂದರೆ, ಯಾರಿಗೆಲ್ಲ ಆಪರ್ಚುನಿಟಿ ಸಿಗ್ತಿಲ್ಲ, ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಸಿಗ್ತಾ ಇಲ್ಲ, ಮೇಡಮ್ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಆದರೂ ನನಗೆ ಯಾಕೋ ಗೊತ್ತಿಲ್ಲ ಫೇಲ್ಯೂರ್ಸೇ ಆಗುತ್ತೆ, ಒಂದು ಪರ್ಸೆಂಟಲ್ಲಿ ಹೋಗ್ಬಿಡುತ್ತೆ ನಂದು, ಯಾಕೋ ಗೊತ್ತಿಲ್ಲ, ಲಕ್ ಅನ್ನೋದು ನಮ್ಮ ಕೈ ಹತ್ತತಾನೇ ಇಲ್ಲ ಅನ್ನುವವರು ಖಂಡಿತ ಈ ಒಂದು ಸಿಟ್ರಿನ್ ರುದ್ರಾಕ್ಷ ಬ್ರೇಸ್ಲೆಟ್, ಇದನ್ನು ನಾವು ಸಕ್ಸಸ್ ಬ್ರೇಸ್ಲೆಟ್ ಅಂತ ಕರಿತೀವಿ. ಈ ಒಂದು ಬ್ರೇಸ್ಲೆಟ್ನ ಲೆಫ್ಟ್ ಹ್ಯಾಂಡಿಗೆ ಹಾಕೊಳ್ಳೋದ್ರಿಂದ ಇದರಲ್ಲಿರ್ತಕ್ಕಂಥ ಎನರ್ಜೀಸ್ನ ಅದು ತಗೊಳ್ಳುತ್ತೆ. ಸೊ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಪರ್ಚುನಿಟೀಸು, ಹಣಕಾಸಿನ ವಿಚಾರ, ಸಕ್ಸಸ್ ಈ ಒಂದು ಕ್ರಿಸ್ಟಲ್ ತಂದುಕೊಡುತ್ತೆ. ಹೆಂಗೆ ಇದು ವರ್ಕ್ ಆಗುತ್ತೆ, ಆ ಕ್ರಿಸ್ಟಲ್ಗೇನು ಪವರ್ ಇದೆಯಾ ಅಂತ ನೀವು ಕೇಳೋದಾದರೆ 100% ಇದೆ. ಪ್ರತಿಯೊಂದು ಕ್ರಿಸ್ಟಲ್ಗೂ ತನ್ನದೇ ಆದ ಶಕ್ತಿ, ಫ್ರೀಕ್ವೆನ್ಸಿ ಇರುತ್ತೆ. ಆ್ಯಂಡ್ ಈ ಫ್ರೀಕ್ವೆನ್ಸಿ ನಿಮಗೆ ಒಳ್ಳೆ ಆಪರ್ಚುನಿಟಿನ ಅಟ್ರ್ಯಾಕ್ಟ್ ಮಾಡಿ ತಂದುಕೊಡುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ನೀವು ಬ್ರೇಸ್ಲೆಟ್ ತೊಗೊಂಡಾಗ ಸೆಲೆನೈಟ್ ಪ್ಲೇಟ್ನ ಸಹ ನೀವು ಆರ್ಡರ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಪ್ರತಿ ನೈಟ್ ಮಲ್ಗೋಕ್ಕಿಂತ ಮುಂಚೆ ಈ ಒಂದು ಬ್ರೇಸ್ಲೆಟ್ನ ತೆಗೆದುಬಿಟ್ಟು ಈ ಥರ ಸೆಲೆನೈಟ್ ಕ್ರಿಸ್ಟಲ್ಸ್ ಮೇಲೆ ಇಟ್ಬಿಟ್ಟು ನೀವು ಮಲ್ಕೋಬೇಕಾಗತ್ತೆ. ಬೆಳಿಗ್ಗೆ ಆದ ನಂತರ ನೀವು ಮತ್ತೆ ಸ್ನಾನಾದಿಗಳನ್ನು ಎಲ್ಲ ಮುಗಿಸಿ ಮತ್ತೆ ಈ ಒಂದು ಬ್ರೇಸ್ಲೆಟನ್ನು ನೀವು ಹಾಕ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೋದಾಗಿದೆ. ಸೊ ಬಹಳ ಒಂದು ಸ್ಟೇಬಲ್ ಕರಿಯರ್, ಸ್ಟೇಬಲ್ ಆಪರ್ಚುನಿಟಿಯನ್ನು ತಂದುಕೊಡುವಂತಹ ಒಂದು ಅದ್ಭುತ ಬ್ರೇಸ್ಲೆಟ್ ಇದಾಗಿರುತ್ತೆ. ಸೊ ಇದನ್ನು ನಾನು ಕಸ್ಟಮೈಸ್ ಮಾಡಿಸಿರ್ತಕ್ಕಂಥದ್ದು. ಸುಮಾರು ಜನ ಇದನ್ನು ಹಾಕ್ಕೊಂಡಿದ್ದಾರೆ, ರಿಸಲ್ಟ್ಸ್ ನೋಡಿದ್ದಾರೆ. ಯಾಕೆ ಇದು ರಿಸಲ್ಟ್ಸ್ ಕೊಡುತ್ತೆ ಅಂತಂದರೆ, ನಿಮಗೆ ಗೊತ್ತು ರುದ್ರಾಕ್ಷಿಯ ಒಂದು ಶಕ್ತಿ, ನಮ್ಮ ಶಿವನ ಒಂದು ಶಕ್ತಿ ಇರುತ್ತೆ. ಅದ್ರ ಜೊತೆಯಲ್ಲಿ ಗುರುವಿನ ಆಶೀರ್ವಾದ. ನೋಡಿ, ಎಲ್ಲೋ ಅನ್ನೋದು ಗುರು. ಸೊ ನಾವೇನೇ ಕೆಲಸ ಕಾರ್ಯಗಳು ಮಾಡಬೇಕು ಅಂದರೂ ಗುರುವಿನ ಆಶೀರ್ವಾದ ಬೇಕು, ಹಾಗೆ ದೈವದ ಆಶೀರ್ವಾದ ಬೇಕು. ಸೊ ಎರಡೂ ಸೇರಿದಾಗ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ವಿಯಾಗಿ ನೆರವೇರ್ತಕ್ಕಂಥದ್ದು. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಬ್ರೇಸ್ಲೆಟ್ನ ನಾವು ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಸ್ಕ್ರೀನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದರ ಪ್ರೈಸ್ ಎಷ್ಟಾಗುತ್ತೆ, ಎಷ್ಟು ದಿನದಲ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ, ಎಲ್ಲ ಮಾಹಿತಿಯನ್ನು ನೀವು ತೊಗೋಬೋದಾಗಿದೆ. ಆಲ್ ರೈಟ್ ವೀಕ್ಷಕರೇ, ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ. ಓಕೆ, ಸೊ ನಿಮ್ಮ ಬಾಳು ಬದುಕಲು ಸಹ ಬೆಳಕು ಬರಲಿ, ಆದಷ್ಟು ಬೇಗ ಎಲ್ಲನೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ವೀಕ್ಷಕರೇ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವನ್.